ಅಧಿಕಾರಿಗಳು ಬದುಕಿರ್ತಕ್ಕಂಥ ಸರ್ಕಾರಿ ಕಚೇರಿಗಳ ಮೇಲೆ ಬದುಕಿರ್ತಕ್ಕಂಥವ್ರು ಹೆಸರಿರ್ತಕ್ಕಂಥದ್ದನ್ನ ಕೋರ್ಟ್ ಆದೇಶವನ್ನು ಪಾಲಿಸಿ ತತ್ಕ್ಷಣ ತೆರವುಗೊಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಆ ಕಾರ್ಯವನ್ನು ಭಾರತೀಯ ಜನತಾ ಪಕ್ಷ ಕಾನೂನು ಉಳಿಸ್ತಕ್ಕಂಥ ಒಂದು ಹೋರಾಟಕ್ಕೆ ನಾವು ಮುಂದಾಗಬೇಕಾಗ್ತದೆ. ಕೋರ್ಟ್ ಆದೇಶ ಬಂದಿದೆ, ಕೋರ್ಟ್ ಆದೇಶ ಪಾಲಿಸ್ಬೇಕಲ್ಲ. ಯಾವುದು ಅವಾಗಿಂದನೂ ಹೋರಾಟ ಮಾಡ್ತಾ ಇದೆ. 2003ರಿಂದನೂ ಕಾನೂನು ಮೂಲಕ ಹೋರಾಟ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ವಕೀಲರಿಂದನೇ ನಾವು ಕೇಸ್ ಹಾಕ್ತಾ ಇರೋದು. ಆದರೆ ಜಡ್ಜ್ಮೆಂಟ್ ಬಂದಿರತಕ್ಕಂಥದ್ದು ಈ ವರ್ಷ. ಸ್ವಾಮಿ ಈಗಾದರೂ ಮಾಡಿರಿ, ಆಯಿತು ಈಗಾದರೂ ಮಾಡಿ. ನಾವು ಒಂದು ನಿಮಿಷ, ನಾವು ಯಾವಾಗ ಹೇಳ್ತೀವಿ, ನಾವೇನು ನಮ್ಮ ಪಕ್ಷ ನಮ್ಮ ಸರ್ಕಾರ ಎಲ್ಲ ಮಾಡಿದ್ದು ಸರಿ ಅಂತ ಹೇಳಲ್ಲ. ನೂರಾರು ಕಾಡು ಪ್ರಾಣಿಗಳನ್ನು ತಿಂದಂಥ ಸಚಿವರನ್ನು ಬಿಟ್ಟಿದ್ದು ನಮ್ಮ ಸರ್ಕಾರದವರು ಅಂತಲೂ ಹೇಳ್ತೀನಿ. ನಾನು ಬರೀ ಒಂದು ಹೇಳಲ್ಲ, ಇನ್ನು ನೀವು ಬರೆಯೋದು ಕಡಿಮೆ. ಕೃಷ್ಣ ಮೃಗ ಎಲ್ಲದನ್ನು ತಿಂದಂಥವ್ರು ಇನ್ನೂ ಹೊರಗಿದ್ದಾರೆ ಅಂತ ನೀವು ಬರಿಬೇಕಾಯ್ತು, ಯಾರೂ ಬರೆದಿಲ್ಲ. ನಾನು ಅವತ್ತಿನಿಂದ ಹೇಳ್ತಿದ್ದೀನಿ, ಸದನದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನನ್ನ ಪಕ್ಷಕ್ಕೆ ಮುಜುಗರ ಆಗತ್ತೆ ಅಂತೇಳಿ ಯಾವುದೇ ಸಂದರ್ಭದಲ್ಲಿ ನಾನೇ ನಿಂದೋಗಿಲ್ಲ. ನಮ್ಮ ನಾಯಕ ಯಾರು ಸನ್ಮಾನ್ಯ ಜೈಲಿನಲ್ಲಿರಬೇಕಾದಂಥ ಸಚಿವರನ್ನು ಬಿಟ್ಟಂಥ ಸಂದರ್ಭದಲ್ಲಿದ್ದಂಥ ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು ಮತ್ತು ಗೃಹ ಸಚಿವರ ಮೇಲೆ ನೇರವಾಗಿ ಸದನದಲ್ಲಿ ಮಾತಾಡಿರ್ತಕ್ಕಂಥವ್ರು. ಈಗೂ ಹೇಳ್ತೀವಿ, ಮುಂದೂ ಹೇಳ್ತೀವಿ. ನಾವು ಹೋರಾಟದಿಂದ ಹಿಂದೆ ಸರಿದಿಲ್ಲಮ್ಮ. ಹಿಂದೆ ಸರಿದೇ ಇರೋದಕ್ಕೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಆ ಟೈಮಲ್ಲಿ ಎಲ್ಲ ಮಾಡಿದ್ವಿ, ಆ ಟೈಮ್ನಲ್ಲಿ ನಾವೇನು ಸುಮ್ಮನಿಲ್ಲ, ಹೇಳ್ತಾ ಇದ್ದೀವಲ್ಲ. ನಮ್ಮ ಸರ್ಕಾರದವರೇ ಅನ್ಯಾಯ ಮಾಡಿದರು ಅಂತೇಳಿ, ಆದರೂ ನಾವೇನು ಬಿಟ್ಟಿಲ್ಲ. ಯಾರು ಆ ಸಂದರ್ಭದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಇರ್ಬೋದು, ಅರಣ್ಯ ಸಚಿವರು, ಏನು ಅವ್ರನ್ನೇ ನಾವೇನು ಅವ್ರು ಮಾಡಿದ್ದು ಸರಿ ಅಂತ ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ? ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಂದೆ ನಾನು ಹೇಳಿದ್ದೀನಲ್ಲ, ಯಾವತ್ತು ಹೇಳಿದ್ದೀನಿ ನಮ್ಮವರು ಸರಿ, ನಾವು ಮಾಡಿದ್ದು ಸರಿ ಅಂತ ಹೇಳಿಲ್ವಲ್ಲ. ಗೊತ್ತಿದ್ದೇನೇನ್ರಿ, ಪತ್ರಿಕೆಯಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ನಾವು ದಾಖಲೆ ಕೊಟ್ಟಿದ್ದೀವಿ. ಇಲ್ಲ ಅದು ಮುಗ್ದೋಯ್ತಲ್ಲ. ಅದಾದಮೇಲೆ ಸರ್ಕಾರ ಕಳ್ಕೊಂಡಿದ್ದಲ್ವಾ. ಹಿಂಗೆ ಮಾಡಿದ್ಕೆ ಅಲ್ವಾ ಸರ್ಕಾರ ಕಳ್ಕೊಂಡು 68 ಜನ ಕೂತಿರೋದೀಗ. ಅವ್ರು ಸರಿಯಾಗಿ ಮಾಡಿದರೆ ಹಿಂಗೆ ಯಾಕೆ ಇರ್ತಿತ್ತು ರೀ? ಇವತ್ತು ಜೈಲಿಗೆ ಇರ್ತಿದ್ರು ಅಲ್ರಿ. ರಾಜ್ಯ ಮುಖಂಡರಿಗೆ ಇದು ಎಲ್ಲಿ ಅಧಿಕಾರ ಎಲ್ಲಿ ಕೊಟ್ರು? ಮುಗೀತಲ್ಲ. ಹಂಗೆ ಮಾಡಿದ್ಕೆ ಅಲ್ವಾ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿರೋದು. ಮಾಡಿದೀವಿ ರೀ. ಹಾಂ, ಯಾರಿದ್ದಾರೆ ಸಚಿವರು? ಯಾರು ಆಗಿಲ್ಲ, ಅದಕ್ಕೆ ಸಚಿವರನ್ನು ಮಾಡಿಲ್ಲ, MP ಆಗ್ಯಾರ ಅಷ್ಟೇ. ಅಲ್ಲ, ಇವ್ರು ಸಚಿವರಾಗ್ಯಾರೆ ಅಂದರು. ಅದೇ ಅವ್ರಿಗೆ ಹೇಳಿದ್ದು. ಯಾರು ಸಚಿವರಾಗ್ಯಾರ ಸರ್? ಅಲ್ಲ, ಈಗ ಯಾರು ಸಚಿವರಾಗ್ಯಾರ ಹೇಳಿ? ಅವಾಗ CM ಬೊಮ್ಮಾಯಿ ಅವರಿದ್ರು. ಹಾಂ, ಈಗ ಸಚಿವರಾಗಿಲ್ಲ.